ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಬರ್ಟ್ ಡೌನಿ ಜೂನಿಯರ್ ಇಡೀ ಜಗತ್ತಿನ ಸಿನಿಪ್ರಿಯರ ನೆಚ್ಚಿನ ಐರನ್ ಮ್ಯಾನ್. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಆಗಿ ಆಸ್ಕರ್ ಅವಾರ್ಡ್ ಅನ್ನು ಪಡೆದಿರುವಂತಹ ನಟ ರಾಬರ್ಟ್ ಡೌನಿ ಜೂನಿಯರ್. ಇಡೀ ಜಗತ್ತು ಈತನಿಗೆ ಬಂದಿರುವಂತಹ ಪ್ರಶಸ್ತಿಯನ್ನ ಸಂಭ್ರಮಿಸ್ತಾ ಇದೆ. ಎಷ್ಟೋ ಮಂದಿ ಕಣ್ಣೀರಿಟ್ಟಿದ್ದಾರೆ. ಲೈಫ್ ಎಲ್ರಿಗೂ ಮತ್ತೆ ಮತ್ತೆ ಚಾನ್ಸ್ ಕೊಡುತ್ತೆ ಅನ್ನೋದಕ್ಕೆ ಇವರ ಬದುಕೇ ಸಾಕ್ಷಿ ಅಂತ ಹೇಳಿ ಹೊಗಳ್ತಿದ್ದಾರೆ. ಇಷ್ಟಕ್ಕೂ ಸಿನಿಮಾಗಳಲ್ಲಿ ಸೂಪರ್ ಹೀರೋ ಆಗಿ ಮಿಂಚಿದಂತಹ ರಾಬರ್ಟ್ ಡೌನಿ ಬಾಳಿನಲ್ಲಿ ಅಂಥದ್ದೇನಾಗಿತ್ತು ಅದನ್ನ ಹೇಳ್ತೀನಿ ಕೇಳಿ. ಹಾಲಿವುಡ್ನ ಐರನ್ ಮ್ಯಾನ್ ರಾಬರ್ಟ್ ಡೌನಿ ಜೂನಿಯರ್ ಹುಟ್ಟಿದ್ದು 1965ರಲ್ಲಿ. ರಾಬರ್ಟ್ ಅವರ ತಂದೆ ರಾಬರ್ಟ್ ಡೌನಿ ಸೀನಿಯರ್ ಓರ್ವ ಸಿನಿಮಾ ನಿರ್ಮಾಪಕ, ನಿರ್ದೇಶಕ, ಬರಹಗಾರ. ತಾಯಿ ಎಲ್ಜೆ ಕೂಡ ನಟಿಯಾಗಿದ್ದಂಥವ್ರು. ಒಳ್ಳೆಯ ಸ್ಥಿತಿವಂತ ಕುಟುಂಬ. ಆದರೆ ಅದೇ ಶ್ರೀಮಂತಿಕೆ ರಾಬರ್ಟ್ ಡೌನಿ ಜೂನಿಯರ್ ಬದುಕನ್ನೇ ಹಾಳು ಮಾಡಿಬಿಡ್ತು. ತನ್ನ ಮನೆಯಲ್ಲೇ ಡ್ರಗ್ಸ್ ಸೇವನೆ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದ ರಾಬರ್ಟ್. ಯಾಕಂದ್ರೆ ತಂದೆಯೇ ಓರ್ವ ಡ್ರಗ್ ಅಡಿಕ್ಟ್ ಆಗಿದ್ರು. ಅವರೇ ಮಗನಿಗೆ ಮರಿಜುವಾನ ಸೇವನೆಗೆ ಅವಕಾಶ ಮಾಡಿಕೊಟ್ರು. ಆಗ ರಾಬರ್ಟ್ ಡೌನಿ ಜೂನಿಯರ್ ವಯಸ್ಸು ಕೇವಲ 6 ವರ್ಷ. 1983ರಲ್ಲಿ ಮ್ಯೂಸಿಕಲ್ ಡ್ರಾಮಾ ಅಮೆರಿಕನ್ ಪ್ಯಾಷನ್ನಿಂದ ರಾಬರ್ಟ್ ಡೌನಿ ಕರಿಯರ್ ಆರಂಭ ಆಗುತ್ತೆ. 1987ರ ಬಳಿಕ ಗ್ರಾಫ್ ಏರೋದಕ್ಕೆ ಶುರು ಮಾಡುತ್ತೆ. 1992ರಲ್ಲಿ ಚಾಪ್ಲಿನ್ ಮೂವಿಯಲ್ಲಂತೂ ರಾಬರ್ಟ್ ರದ್ದು ಅದ್ಭುತ ನಟನೆ. ಇದೇ ಚಿತ್ರದ ನಟನೆಗಾಗಿ ಆಸ್ಕರ್ಗೂ ನಾಮಿನೇಟ್ ಆದ್ರು. ಆದರೆ ಡ್ರಗ್ಸ್ ರಾಬರ್ಟ್ನ ಬಿಟ್ಟಿರಲಿಲ್ಲ. ಪರಿಣಾಮ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿನ ದಾರಿಯನ್ನ ಹಿಡಿತಾರೆ ಸೂಪರ್ ಸ್ಟಾರ್ ರಾಬರ್ಟ್. ಮೊದಲ ಬಾರಿ ಜೈಲ್ ಸೇರಿದ್ದು 1996ರಲ್ಲಿ. 97ರಲ್ಲಿ ಪರೋಲ್ನಲ್ಲಿ ಹೊರಗಡೆ ಬಂದಿದ್ದಾಗ ಡ್ರಗ್ ಟೆಸ್ಟ್ನಲ್ಲಿ ಫೇಲ್ಯೂರ್ ಆಗಿ ಮತ್ತೆ 6 ತಿಂಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಜೈಲಿನಲ್ಲಿದ್ದಾಗ ಇತರ ಕೈದಿಗಳು ಅಟ್ಯಾಕ್ ಮಾಡಿದ್ರಿಂದ 2 ಬಾರಿ ತನ್ನದೇ ರಕ್ತದಿಂದ ತುಂಬಿದಂತಹ ಟಬ್ನಲ್ಲಿ ಮುಳುಗಿದ್ದಿದ್ರು ರಾಬರ್ಟ್ ಡೌನಿ ಜೂನಿಯರ್. ಜೈಲಿಂದ ಹೊರ ಬಂದ ಮೇಲೂ 1999ರಲ್ಲಿ ಮತ್ತೆ ಡ್ರಗ್ ಟೆಸ್ಟ್ನಲ್ಲಿ ಫೇಲ್ಯೂರ್ ಆಗಿ ಜೈಲು ಸೇರ್ಬೇಕಾಯ್ತು. ಅಷ್ಟೊತ್ತಿಗಾಗಲೇ ಹಾಲಿವುಡ್ನಲ್ಲಿ ರಾಬರ್ಟ್ ಡೌನಿ ಜೂನಿಯರ್ ಇಮೇಜ್ 0 ಆಗ್ಬಿಟ್ಟಿತ್ತು. ಈ ಮಧ್ಯೆ ಪತ್ನಿಗೆ ವಿಚ್ಛೇದನ ನೀಡಿದಂತಹ ರಾಬರ್ಟ್ 2001ನೇ ಇಸವಿನಲ್ಲಿ ಲಾಡ್ಜ್ ಒಂದರಲ್ಲಿ ಡ್ರಗ್ಸ್ ನಶೆಯಲ್ಲಿ ಕಾಲಲ್ಲಿ ಚಪ್ಪಲಿ ಕೂಡ ಇಲ್ಲದೆ ಪ್ರಜ್ಞೆ ತಪ್ಪಿದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಇದೇ ಕಾರಣಕ್ಕೆ ಅಲೆಮೆಕ್ ಬೇಲ್ ಸಿರೀಸ್ನಿಂದ ರಾಬರ್ಟ್ ಔಟ್ ಆಗ್ಬಿಡ್ತಾರೆ. ಅರೆಸ್ಟ್, ಜೈಲುವಾಸ, ಸೋಲು, ಅವಮಾನ, ಇಡೀ ರಾಬರ್ಟ್ ಡೌನಿ ಜೂನಿಯರ್ ಬದುಕೆ ಒಂದು ಸಿನಿಮಾ ರೀತಿ. ಇದರಲ್ಲೇ ಮಿಂದೇಳ್ತಾ ಇದ್ದಂತಹ ರಾಬರ್ಟ್ ಡೌನಿ ಜೂನಿಯರ್ಗೆ 2003ರಲ್ಲಿ ಓರ್ವ ಯುವತಿ ಪರಿಚಯವಾಗ್ತಾಳೆ. ಆಕೆಯ ಹೆಸರೇ ಸುಜೇನ್ ಲೆವಿನ್. ಈಕೆಯನ್ನ ಭೇಟಿಯಾದ ಬಳಿಕವೇ ರಾಬರ್ಟ್ ಬದುಕು ಕಂಪ್ಲೀಟ್ ಬದಲಾಗೋದು. ರಾಬರ್ಟ್ನ ತುಂಬಾನೇ ಪ್ರೀತಿಸ್ತಾ ಇದ್ಲು ಸುಜೇನ್. ಆ ಪ್ರೀತಿಯೇ ರಾಬರ್ಟ್ ಡೌನಿ ಜೂನಿಯರ್ನ ಬದಲಾಯಿಸಿ ಬಿಡುತ್ತೆ. ನಂತರ 2008ರ ಬ್ಲಾಕ್ ಬಸ್ಟರ್ ಐರನ್ ಮ್ಯಾನ್ ಸಿನಿಮಾದಿಂದ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳ್ತಾರೆ ರಾಬರ್ಟ್ ಡೌನಿ ಜೂನಿಯರ್. ಶರ್ಲಾಕ್ ಹೋಮ್ಸ್, ಅವೆಂಜರ್ಸ್, ಕ್ಯಾಪ್ಟನ್ ಅಮೆರಿಕಾ, ಐರನ್ ಮ್ಯಾನ್ ಸೀರೀಸ್, ಅವೆಂಜರ್ಸ್ ಎಂಡ್ ಗೇಮ್, ಸ್ಪೈಡರ್ ಮ್ಯಾನ್ ಸೀರೀಸ್, ಅನ್ಸ್ಟಾಪಬಲ್ ಆಗ್ಬಿಡ್ತಾರೆ ರಾಬರ್ಟ್ ಡೌನಿ ಜೂನಿಯರ್. ಅವರ ಈ ಜರ್ನಿ ಕೊನೆಗೂ ಆಸ್ಕರ್ ಅವಾರ್ಡ್ ಪಡೆಯುವವರೆಗೆ ಬಂದು ನಿಂತಿದೆ. ಅದಕ್ಕೆ ಅಲ್ವಾ ಹೇಳೋದು, ಲೈಫ್ ಎಲ್ರಿಗೂ ಮತ್ತೊಂದು ಚಾನ್ಸ್ ಕೊಡುತ್ತೆ. ಇಟ್ಸ್ ನೆವರ್ ಟೂ ಲೇಟ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.